ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನಾಗು ಲಾಗ್ಸ್ ಗೈಸ್. ಇವತ್ತು ನೈಟಿಂದ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಹಾಗೆ ಸ್ವಲ್ಪ ಹೂವು ಹಣ್ಣು ಬೇಕಿತ್ತು ನಾಳೆ ಪೂಜೆಗೆ. ಸೊ ಹಾಗಾಗಿ ಏನಪ್ಪ ವಿಷಯ ಅಂದರೆ, ಸೊ ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಏನಪ್ಪ ಅಂತಂದರೆ, ನಾವು ಹೊಸ ಮನೆಗೆ ಬರ್ತಾಯಿದ್ದೀವಿ. ಅಂದರೆ ಹೊಸ ಮನೆ ಅಂದರೆ ರೆಂಟೆಡ್ ಹೌಸು, ಓಕೆನಾ. ರೆಂಟೆಡ್ ಮನೆಗೆ, ಬಾಡಿಗೆ ಮನೆಗೆ ಬರ್ತಾಯಿದ್ದೀವಿ. ಸೊ ಅದರದ್ದು ಹಾಲು ಉಕ್ಕಿಸ್ಬೇಕಿತ್ತು ಆ ಮನೆದು. ಸೊ ಹಾಗಾಗಿ ಎಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದೀವಿ. ಆ್ಯಂಡ್ ಬೆಳಗ್ಗೆನೇ 4 ಗಂಟೆಗೆ ಎದ್ದಿದ್ದೆ ಇವತ್ತು. 4 ಗಂಟೆಗೆ ಎದ್ದು ಎಲ್ಲ ಬಂದು ರೆಡಿ ಮಾಡಿಕೊಂಡು, ನಾನು ನಮ್ಮ ಅಕ್ಕ, ನಮ್ಮ ನಿಶಾ, ನಿಮ್ಮ ಎಲ್ಲರೂ ಬಂದು, ಹಾಗೆ ವಿಜಯಕ್ಕನೂ ಕೂಡ ಪಾಪ ರಂಗೋಲಿ ಎಲ್ಲ ಹಾಕ್ಕೊಟ್ರು. ನನಗಷ್ಟು ಐಡಿಯಾ ಇಲ್ಲ ರಂಗೋಲಿ ಹಾಕೋದ್ರಲ್ಲಿ. ಸೊ ಹಾಗಾಗಿ ಅಕ್ಕ ಎಲ್ಲ ಹಾಕ್ಕೊಟ್ರು, ತುಂಬ ಚೆನ್ನಾಗಿ ಹಾಕಿದ್ರು. ಆಲೇ ಒಂದು ಸ್ವಲ್ಪ ನನ್ನ ಮಕ್ಕಳು ಅಳಿಸ್ಬಿಟ್ಟಿದ್ದಾರೆ ನೋಡಿ. ಇಲ್ಲಿ ಮಕ್ಕಳಿದ್ದ ಮನೆಗೆ ಹಿಂಗೇನೆ. ಆ್ಯಂಡ್ ಎಲ್ಲ ರಂಗೋಲಿ ಎಲ್ಲ ಹಾಕಿದ್ರು. ಇಲ್ಲ ಈ ಕಡೆ ನಾನೆಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಕಳಶಕ್ಕೆ. ಸೊ ನಾನು ಯಾವಾಗಲೂ ಒಂದು ವಿಷಯ ಹೇಳ್ತಾ ಇದ್ದೆ, ಮನೆ ವಿಷಯದಲ್ಲಿ ನಾನು ಯಾವಾಗಲೂ ಇನ್ಮೇಲೆ ತಲೆ ಕೆಡಿಸ್ಕೊಳೋದಿಲ್ಲ. ಯಾಕಂದರೆ ಅದು ಯಾವಾಗ ಏನಾಗಬೇಕೋ ಅದು ಹಾಗೇ ಆಗುತ್ತೆ. ಸುಮ್ಮನೆ ಟೆನ್ಷನ್ ತೊಗೊಳೋದೇನಕ್ಕೆ ಅಂತ ಆರಾಮಾಗಿದ್ದೆ. ಆ್ಯಂಡ್ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ರಾಯರು ಯಾವಾಗ ಏನು ಕೊಡಬೇಕು, ಏನು ಕೊಟ್ಟರೆ ಚೆನ್ನಾಗಿರ್ತಾರೆ ಅಂತ ರಾಯರಿಗೆ ಮಾತ್ರ ಗೊತ್ತಿರುತ್ತೆ. ಸೊ ಆ ಟೈಮಲ್ಲೇ ಅದೆಲ್ಲ ಸಿಗೋದು. ಅಲ್ಲಿಗಂಟ ನಾವು ವೆಯ್ಟ್ ಮಾಡಬೇಕಾಗುತ್ತೆ. ಸೊ ವೆಯ್ಟ್ ಮಾಡಿದ್ದಕ್ಕೂ ಒಳ್ಳೆ ಮನೆ ಸಿಕ್ತು. ಆ್ಯಂಡ್ ಇವಾಗ ಹಾಲು ಉಕ್ಕಿಸ್ತಾ ಇದ್ದೀನಿ. ಆ್ಯಂಡ್ ನಮ್ಮ ಮನೆಯವರು ಲಾಂಗ್ ಡ್ರೈವ್ ಹೋಗ್ಬಿಟ್ಟಿದ್ರು. ಸೊ ಅವ್ರು ಬರೋದಕ್ಕಾಗಲಿಲ್ಲ. ಸರಿ ನೀವೆಲ್ಲ ಮಾಡ್ಕೊಳ್ಳಿ ಅಂತ ಹೇಳಿದರು. ಸರಿ ಅಂತ ಟೈಮು ಒಳ್ಳೆ ಗಳಿಗೆ ನೋಡಿ ಹಾಲು ಉಕ್ಕಿಸ್ಲೇಬೇಕಲ್ವ. ಸೊ ಹಾಗಾಗಿ ನಾವು ಮಧ್ಯಾಹ್ನ 1:30ಇಂದ 2:30ವರೆಗೂ ಟೈಮ್ ಚೆನ್ನಾಗಿತ್ತು. ಈ ಸಲ ನಾವು ಮಧ್ಯಾಹ್ನ ಹಾಲು ಉಕ್ಸಿದ್ವು. ತುಂಬ ಚೆನ್ನಾಗೇ ಇತ್ತು ಟೈಮು ಅದು. ಸೊ ಒಳ್ಳೆ ಮುಹೂರ್ತ ಇತ್ತು. ಸೊ ಹಾಗಾಗಿ ನಾವು 1:30ಇಂದ 2:30 ಒಳಗಡೆ ನಾವು ಹಾಲು ಉಕ್ಕೋ ಶಾಸ್ತ್ರ ಮುಗಿಸ್ಕೊಂಡ್ವಿ. ತುಂಬ ಚೆನ್ನಾಗಿ ಸಿಂಪಲ್ಲಾಗಿ ಆಯಿತು. ಆ್ಯಂಡ್ ವಿಜಯಕ್ಕ, ನಾನು, ನಿಶಾ, ನಿಮ್ಮ ಪಾಪು ಇಷ್ಟು ಜನನೂ ಎಲ್ಲ ಹಾಲು ಉಕ್ಕೋ ಶಾಸ್ತ್ರ ಮುಗಿಸ್ಕೊಂಡ್ವಿ. ತುಂಬ ಖುಷಿ ಆಯಿತು. ಆ್ಯಂಡ್ ರಾಯರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮನೆ ವಿಷಯದಲ್ಲಿ ತುಂಬ ಅಪ್ಸೆಟ್ ಆಗಿಬಿಟ್ಟಿದ್ದೆ. ಏನೋ ಒಂಥರ ಚಿಕ್ಕ ಪುಟ್ಟ ಸಮಸ್ಯೆಗಳು ಅಂದರೆ ನಮಗೆ ಸೆಟ್ಟಾದರೆ ಮನೆಗೆ, ಕೆಲವೊಂದು ಮನೆಗೆ ಹೆಂಗಿತ್ತು ಅಂತಂದರೆ, ಓನರ್ ನಮಗೆ ಸೆಟ್ಟಾದರೆ ನಮಗೆ ಓನರ್ ಸೆಟ್ ಆಗ್ತಾ ಇರಲಿಲ್ಲ. ಕೆಲವು ಟೈಮ್ ಮನೆಗಳೇ ಸೆಟ್ ಆಗ್ತಾ ಇರಲಿಲ್ಲ. ನೀರು, ಆಮೇಲೆ ಈ ಕ್ಯಾಸ್ಟ್ ಪ್ರಾಬ್ಲಮ್ಮು, ಅಯ್ಯಪ್ಪ ಸಿಕ್ಕಾಪಟ್ಟೆ ಮನೆ ವಿಷಯದಲ್ಲಿ ಸಿಕ್ಕಾಪಟ್ಟೆ ಬೇಜಾರು ಆಗಿತ್ತು ನನಗೆ. ಬಟ್ ತುಂಬ ಖುಷಿ ಆಯಿತು. ರಾಯರು ಯಾವಾಗ ಏನು ಕೊಡಬೇಕು ಅದನ್ನು ಕೊಡ್ತಾರೆ. ಆ್ಯಂಡ್ ಇವಾಗ ಕೊಟ್ಟಿದ್ದಾರೆ. ಸೊ ಆ್ಯಂಡ್ ಒಳ್ಳೆ ಮನೆಯೇ ಸಿಕ್ಕಿದೆ. ಆ್ಯಂಡ್ ಇದು ರೆಂಟೆಡ್ ಮನೆ, ಇದು ಅಂದರೆ ಬಾಡಿಗೆ ಮನೆ ನಾವಿರೋದು. ಸೊ ಎಲ್ಲ ಒಳ್ಳೆಯದಾಗಲಿ ಅಂತ ದೇವ್ರನ್ನ ನೆನೆಸ್ಕೊಂಡು ಎಲ್ಲ ಹಾಲು ಉಕ್ಕೋ ಶಾಸ್ತ್ರನೆಲ್ಲ ಮುಗಿಸಿದ್ವಿ. ಸೊ ಫೈನಲಿ ಹಾಲು ಉಕ್ಕಿದ್ದಾಯಿತು. ಇವಾಗ ನಾನು ಸಕ್ಕರೆ ಹಾಕ್ಬಿಟ್ಟು ಇವಾಗ ಟೀ ಮಾಡಿಕೊಡ್ಬೇಕು ಎಲ್ರಿಗೂ. ಆ್ಯಂಡ್ ಪೂಜೆ ಕೂಡ ಸಿಂಪಲ್ಲಾಗಿ ಚೆನ್ನಾಗಾಯಿತು. ಆ್ಯಂಡ್ ಇನ್ನೇನು ಮುಂದೆ ಎಲ್ಲ ಮನೆ ಪ್ಯಾಕಿಂಗ್ ಲಾಗ್ ಆಗಿರುತ್ತೆ. ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ. ಸೊ ನೋಡೋಣ ಹೇಗೆ ಬರುತ್ತೆ ಅಂತ. ಆ್ಯಂಡ್ ಕೊನೆವರೆಗೂ ನೋಡಿ, ಲೈಕ್ ಆ್ಯಂಡ್ ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ಸೊ ಇವತ್ತು ಹಾಲು ಉಕ್ಸೋದ್ರಿಂದ ಇವತ್ತಿನ ದಿನ ಇಲ್ಲೇ ಮಲ್ಕೋಬೇಕು ಅಂತ ಹೇಳಿದ್ದಾರೆ. ಸೊ ಇವತ್ತು ಇಲ್ಲೇ ಆಲ್ಟ್ ಆಗ್ತೀವಿ. ನಾಳೆಯಿಂದ ಕೆಲಸ ಸ್ಟಾರ್ಟ್ ಮಾಡಬೇಕು ಮನೆ ಪ್ಯಾಕಿಂಗ್ದು. ಸೊ ಕೊನೆವರೆಗೂ ವೀಡಿಯೋ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ.
ಹಿಂಗೆ ಕಟ್ಬಿಡ ಹಿಡ್ಕೊಳಮ್ಮ ಪಪ್ಪು ನಾವು ಹೇಳಿದ ಮಾತೆ ಕೇಳಲ್ಲ ಅವಳಿಗೆ ಏನು ಹೇಳ್ಬೇಡ್ರಿ. ಹಾಂ ಏನು ಮಾಡಿದ್ವಿ ನಾವು ಎಷ್ಟೊತ್ತು ಅದು ಕಟ್ಕೊಂಡ ಹಾಂ ನಾನು ಕಟ್ಕೊಂಡೆ. ಇಲ್ಲ ಇಲ್ಲ ಏನಾರ ಮಾತಾಡು ಹೇಳು. ಪೂಜೆ ಮಾಡಿದ್ವಿ. ಹಾಂ ಪಾಪ ಆಯ್ತು ಸರ್ ಹೊಸ ಮನೆಗೆ ಬಂದಿದ್ದೀವಿ ಗೈಸ್. ಹಾಗೆ ಸರ್ ಹೊಸ ಮನೆಗೆ ಬಂದಿದ್ದೀವಿ. ನೀವು ಬನ್ನಿ ಹೊಸ ಮನೆ ನೋಡಿ. ಐಸ್ ಕ್ರೀಮ್ ಕೊಡಿಸ್ತೀನಿ. ಅವಳ ಮನೆ ಬಿಟ್ಟ ಕುತ್ಗ ಅರ್ಶಿನ ಹಚ್ಚಂಗೆ. ಆಮೇಲೆ ಕಾಲಿ ಬೀಳಕ್ಕೆ ಹೋಗ್ತೇವೆ. ರಂಗೋಲಿ ಎಷ್ಟು ಚೆನ್ನಾಗಿತ್ತು. ಓಕೆ ಗೈಸ್, ಇವಾಗ ಊರಿಗೆ ಹೊರಡೋಣ, ರಿಟರ್ನ್ ಮನೆಗೆ ಹೋಗೋಣ ಅಂತೇಳಿ ಅಂದ್ಕೊಂಡ್ವಿ. ಬಟ್ ಆಗಲಿಲ್ಲ. ನಮ್ಮ ಅಕ್ಕ ಇವತ್ತು ಹಾಲುಕ್ಸಿದ್ದೀರ, ಇವತ್ತಿಲ್ಲೇ ಮಲ್ಕೋಬೇಕು ಅಂತ ಅಂದರು. ಫಸ್ಟ್ ಡೇ ಅಲ್ವಾ, ಸೊ ಹಾಗಾಗಿ ಇವತ್ತಿಲ್ಲೇ ಸ್ಟೇ ಆಗೋಣ ಅಂತೇಳಿ ಇಲ್ಲೇ ಉಳ್ಕೊಂಡಿದ್ದೀವಿ. ಆ್ಯಂಡ್ ಬೆಳಗ್ಗೆ ಹೊರಡಬೇಕು. ಓಕೆ ಗೈಸ್, ಈಗ ಬಂದ್ವಿ ಹೊಸ ಮನೆ ಹತ್ರ. ಬೆಳಗ್ಗೆ ಎಲ್ಲ ಹಾಲುಕ್ಸಿದ್ದು ಆಯಿತು. ಸೊ ಇವತ್ತು ಇಲ್ಲೇ ಮಾಡಬೇಕು. ಸೊ ಹಾಗಾಗಿ ಬಂದಿದ್ದೀವಿ. ಆ್ಯಂಡ್ ಕಂಪ್ಲೀಟಾಗಿ ಮನೆ ತೋರಿಸ್ತೀನಿ, ಯಾವಾಗಾದರೂ ವೀಡಿಯೋ ಮಾಡ್ತೀನಿ. ಸೊ ಇವತ್ತು ಇಲ್ಲೇ ಮಲಗೋಣ ಅಂತೇಳಿ ಬಂದಿದ್ದೀವಿ. ಇವತ್ತು ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿಲ್ಲ ಕನ್ಸಿಡ್ ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಮನೆ ಶಿಫ್ಟಿಂಗ್ ವ್ಲಾಗ್ ಆಗಿರುತ್ತೆ. ಸೊ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.